ಏನು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಏನು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಸಹ ಸಂವಿಧಾನವೊಂದು ಬದ್ಧವಾದಂತಹ ಕರ್ತವ್ಯಗಳಲ್ಲಿ ಒಂದಾದಂಥ ರಾಷ್ಟ್ರಗೀತೆ ಗೌರವಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಿನ್ನೆ ಮೊನ್ನೆ ಏನು ತಮಿಳುನಾಡು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದೆ, ನಿಜಕ್ಕೂ ಸಹ ಅದು ಖಂಡನೀಯವಾದಂಥ ವಿಚಾರ. ಯಾಕಂದರೆ ತಮಿಳುನಾಡಿನ ಸರ್ಕಾರ ಒಂದು ಜವಾಬ್ದಾರಿಯುತವಾದಂಥ ಒಂದು ಜನಪ್ರತಿನಿಧಿ ಸರ್ಕಾರ, ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಅವರ ಕರ್ತವ್ಯ. ಆ ನಿಟ್ಟಿನಲ್ಲಿ ರಾಜ್ಯಪಾಲರು ವಂದನಾ ನಿರ್ಣಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದ ರಾಷ್ಟ್ರಗೀತೆ ಹಾಡನ್ನು ಹಾಡದೆ ಅವಮಾನಗೊಳಿಸಿರುವಂಥದ್ದು ನಿಜಕ್ಕೂ ಸಹ ಒಂದು ಖಂಡನೀಯವಾದಂಥ ವಿಚಾರ. ಆ ಸಂಬಂಧ ನಾವೀಗ ಮೈಸೂರು ವಕೀಲರ ಸಂಘದ ವತಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ತಮಿಳುನಾಡಿನ CM ಇದ್ದಾರೆ, ಏನು ನಮ್ಮ ಸ್ಟಾಲಿನ್ ರವರ ಬಂಧಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ವಕೀಲರ ಸಂಘದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಸ್ಟಾಲಿನ್ ರವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾರೆ. ಏನು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಏನು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಸಹ ಸಂವಿಧಾನವೊಂದು ಬದ್ಧವಾದಂತಹ ಕರ್ತವ್ಯಗಳಲ್ಲಿ ಒಂದಾದಂಥ ರಾಷ್ಟ್ರಗೀತೆ ಗೌರವಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಿನ್ನೆ ಮೊನ್ನೆ ಏನು ತಮಿಳುನಾಡು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದೆ, ನಿಜಕ್ಕೂ ಸಹ ಅದು ಖಂಡನೀಯವಾದಂಥ ವಿಚಾರ. ಯಾಕಂದರೆ ತಮಿಳುನಾಡಿನ ಸರ್ಕಾರ ಒಂದು ಜವಾಬ್ದಾರಿಯುತವಾದಂಥ ಒಂದು ಜನಪ್ರತಿನಿಧಿ ಸರ್ಕಾರ, ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಅವರ ಕರ್ತವ್ಯ. ಆ ನಿಟ್ಟಿನಲ್ಲಿ ರಾಜ್ಯಪಾಲರು ವಂದನಾ ನಿರ್ಣಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದ ರಾಷ್ಟ್ರಗೀತೆ ಹಾಡನ್ನು ಹಾಡದೆ ಅವಮಾನಗೊಳಿಸಿರುವಂಥದ್ದು ನಿಜಕ್ಕೂ ಸಹ ಒಂದು ಖಂಡನೀಯವಾದಂಥ ವಿಚಾರ. ಆ ಸಂಬಂಧ ನಾವೀಗ ಮೈಸೂರು ವಕೀಲರ ಸಂಘದ ವತಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ತಮಿಳುನಾಡಿನ CM ಇದ್ದಾರೆ, ಏನು ನಮ್ಮ ಸ್ಟಾಲಿನ್ ರವರ ಬಂಧಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ವಕೀಲರ ಸಂಘದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಸ್ಟಾಲಿನ್ ರವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾರೆ.